ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಟ್ರಸ್ಟ್ ಆಫ್ ಸಾಗರ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದೊಂದಿಗೆ ಶರಾವತಿ ಹಿನ್ನೀರಿನಲ್ಲಿ ಬಾಗಿನ ಅರ್ಪಣೆ. ಅಣೆಕಟ್ಟೆಯ ಆಳದ ನೀರಿನಲ್ಲಿ ಈಜು ಹೊಡೆದ 2 ವರ್ಷದ ಪೋರಿ. ಮಲೆನಾಡಿನ ಸುಂದರ ಪರಿಸರದಲ್ಲಿ ಹರಿಯುವ ನಾಡಿಗೆ ಬೆಳಕು ಹಾಗೂ ಶಕ್ತಿ ನೀಡಿದ ದೇಶದ ಹೆಸರಾಂತ ನದಿಗಳಲ್ಲಿ ಶರಾವತಿ ಹೆಮ್ಮೆಯ ನದಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಅಂಬು ತೀರ್ಥದಲ್ಲಿ ಉಗಮವಾಗಿ ಮಲೆನಾಡಿನ ಬೆಟ್ಟ ಗುಡ್ಡಗಳನ್ನು ಸೀಳಿಕೊಂಡು ಜೋಗದ ಜಗದ್ವಿಖ್ಯಾತಿಯಲ್ಲಿ ಧುಮುಕಿ ವಿಶ್ವದಲ್ಲೇ ಜಲಪಾತಗಳಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಶರವೇಗದಲ್ಲಿ ಧುಮುಕುವ ಶರಾವತಿ ನದಿಗೆ ಲಿಂಗನಮಕ್ಕಿ ಪ್ರದೇಶದಲ್ಲಿ 1964ರಲ್ಲಿ ಅಣೆಕಟ್ಟು ನಿರ್ಮಿಸಲಾಗಿದ್ದು, ಅಗಾಧವಾಗಿ ಸುಮಾರು 1991 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 4368 ಮಿಲಿಯನ್ ಕ್ಯೂಬಿಕ್ ನೀರು ಸಂಗ್ರಹವಾಗಿ ನೀರಿನಿಂದ ರಾಜ್ಯದ 40% ವಿದ್ಯುತ್ ಪೂರೈಸಿ ಮನೆಮನೆಯ ಬೆಳಕು ಹಾಗೂ ಶಕ್ತಿಯಾಗಿದ್ದಾಳೆ ಶರಾವತಿ. ಇತ್ತೀಚೆಗೆ ಶರಾವತಿ ನದಿಯಿಂದ ಸುತ್ತಮುತ್ತಲ ಪ್ರದೇಶಗಳಿಗೆ ಕುಡಿಯುವ ನೀರಿನ ಆಸರೆಯಾಗಿದ್ದಾಳೆ. ಕಳೆದ 60 ವರ್ಷಗಳಿಂದ ಹಿನ್ನೀರ ಪ್ರದೇಶ ಜನರ ಸಂಪರ್ಕಕ್ಕಾಗಿ ಈಗ ಹೊಸ ಸೇತುವೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಮೈದುಂಬಿ ಹರಿಯುವ ಶರಾವತಿ ನದಿಗೆ ಸಾಗರದ ಟ್ರಸ್ಟ್ ಆಫ್ ಸಾಗರ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಅದರಂತೆ ಆಗಸ್ಟ್ 2ರ ಶನಿವಾರ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆ ಗಿಣಿವಾರ ಇವರ ಸಹಯೋಗದೊಂದಿಗೆ ಬಾಗಿನ ಸಮರ್ಪಣೆ ಮಾಡಲಾಯಿತು. ವಿಶೇಷವಾಗಿ 2 ವರ್ಷದ ಪುಟ್ಟ ಕಂದಮ್ಮ ಶರಾವತಿ ಅಣೆಕಟ್ಟೆಯ ನೀರಿನಲ್ಲಿ ಈಜಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ SV ಹಿತಕರ್ ಜೈನ್ ಸಮಗ್ರವಾಗಿ ಮಾಹಿತಿ ನೀಡಿದರು. ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಕೋಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಜಯರಾಮ ಶೆಟ್ಟಿ, ಖ್ಯಾತ ಈಜು ತಜ್ಞರಾದ ಹರೀಶ್ ನಾವತೆ, ಗಂಗಾಧರ NC, ಸ್ಥಳೀಯರಾದ ಸುಧೀಂದ್ರ ಭಟ್, ಕೊಡಚಾದ್ರಿ ಶಾಲೆಯ ಅಧ್ಯಕ್ಷ ಪ್ರಕಾಶ್, ಕೊಡಚಾದ್ರಿ ಶಾಲೆಯ ಮುಖ್ಯ ಶಿಕ್ಷಕ ನಂದಕುಮಾರ್, ಶಿಕ್ಷಕಿಯರಾದ ಸಂಧ್ಯಾ, ಅಶ್ವಿನಿ, ಕಾವ್ಯ, ಪತ್ರಕರ್ತರಾದ ರಮೇಶ್ ಎನ್, ಶೈಲೇಂದ್ರ, ಧರ್ಮರಾಜ್, ರವಿಶಂಕರ್ ಹೆಗಡೆ, ರಫೀಕ್ ಬ್ಯಾರಿ, ಪ್ರಶಾಂತ್ ಬಾಬು, KN ವೆಂಕಟಗಿರಿ, ಲಕ್ಷ್ಮೀನಾರಾಯಣ ಕಲಗಾರು ಮುಂತಾದವರಿದ್ದರು. ಮಂತ್ರ ಹೇಳಿ ಅಪವಿತ್ರ ಪವಿತ್ರ ಸರ್ವಸ್ತು ತಲೆಗೆ ನೀರು ಸಿಡಿಸಿ ಆನಂತರ ಶಾಶ್ವತವಾದಂಥ ಸಂದೇಶ ಇದೆ. ಇದೇ ರೀತಿ ಈ ಒಂದು ಲಿಂಗನಮಕ್ಕಿ 70 ಕಿಲೋಮೀಟ್ರ್ ವ್ಯಾಪ್ತಿ ಇದೆ. 70 ಕಿಲೋಮೀಟ್ರ್ ವ್ಯಾಪ್ತಿ ಇರತಕ್ಕಂಥ ಈ ಒಂದು ಡ್ಯಾಮು 64ರಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿ 42-43ರಲ್ಲಿ ಇಲ್ಲಿ ಮಡೆನೂರು ಅಂತಕ್ಕಂಥ ಒಂದು ಡ್ಯಾಮು ನಿರ್ಮಾಣ ಆಗಿತ್ತು. ಅದು ಕೇವಲ ಶರಾವತಿ ನದಿಗೆ ಮಾತ್ರ ಇತ್ತು. ಆದರೆ ಇವತ್ತು ಬರೀ ಶರಾವತಿ ಅಲ್ಲ, ಶರಾವತಿ ಮತ್ತು ಎಣ್ಣೆಹೊಳೆ ಎರಡನ್ನು ಸೇರಿಸಿ ಲಿಂಗನಮಕ್ಕಿಯಲ್ಲಿ ಇದಕ್ಕೊಂದು ಆಣೆಕಟ್ಟನ್ನು ಕಟ್ಟಿದ್ದಾರೆ. ಈ ಒಂದು ಡ್ಯಾಮ್ನಲ್ಲಿ ಎಷ್ಟಿರುತ್ತೆ ನೀರು ಅಂದರೆ 4368 ಘನ ಮೀಟ್ರ್ ಲೆಕ್ಕದಲ್ಲಿ ಅಷ್ಟು ನೀರು ಇದರ ಒಡಲಲ್ಲಿ ಇರುತ್ತೆ.
ಇದು 2 ತಾಲೂಕನ್ನು ಮುಳುಗಿಸಿದೆ. ಕೇವಲ ಒಂದು 100 ಕಿಲೋಮೀಟರ್ ವ್ಯಾಪ್ತಿಯ ನದಿ. ಇದಕ್ಕೆ ರಾಮಾಯಣದ ಕಥೆನೂ ಈ ನದಿಗೆ ಬರುತ್ತೆ, ಮತ್ತು ಮಹಾಭಾರತದ ಕಥೆನೂ ಬರುತ್ತೆ. ರಾಮಾಯಣದಲ್ಲಿ ರಾಮನ ಅಂಬಿನಿಂದ ಅಂಬು ತೀರ್ಥದಲ್ಲಿ ಇದು ಉದಯ ಆಯಿತು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಇಲ್ಲೇ ಕೆಳಗೆ ಒಂದು ಭೀಮನ ಹೆಜ್ಜೆ ಅಂತ ಇದೆ. ಭಾಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಇದ್ದವರಿಗೆ, ಯಾಕೆಂದರೆ ಇಲ್ಲಿ ಹೋಗೋಕ್ಕಾಗಲ್ಲ, ನೀರು ಮುಳುಗಡೆ ಆಗ್ಬಿಟ್ಟಿದೆ. ಭೀಮನ ಹೆಜ್ಜೆ ಅಂತಕ್ಕಂಥದ್ದು ನಿಜವಾಗಲೂ ವಿಶ್ವೇಶ್ವರಯ್ಯ ಹೇಳಿದ್ದು ಭೀಮನ ಹೆಜ್ಜೆಯಲ್ಲಿ ಡ್ಯಾಮ್ ಕಟ್ಟ್ರಿ ಅಂತ. ಭೀಮನ ಹೆಜ್ಜೆಯಲ್ಲಿ ಡ್ಯಾಮ್ ಕಟ್ಟಿದ್ರೆ ಅದರ ಆಯುಷ್ಯ ಜಾಸ್ತಿ ಇರ್ತಿತ್ತು ಅಂತ. ಈಗ ಕಟ್ಟಿರ್ತಕ್ಕಂಥ ಡ್ಯಾಮಿನಕ್ಕಿಂತನೂ ಅದರ ಆಯುಷ್ಯ ಜಾಸ್ತಿ ಇರ್ತಿತ್ತು. ಇಷ್ಟೊಂದು ವ್ಯಾಪ್ತಿ ಮುಳುಗಡೆ ಆಗ್ತಿರ್ಲಿಲ್ಲ, 70 ಕಿಲೋಮೀಟರ್ ಹೋಗ್ತಿರ್ಲಿಲ್ಲ. ಬರೀ ಒಂದು 30-40 ಕಿಲೋಮೀಟ್ರಲ್ಲಿ ಇಷ್ಟು ದೂರ ಆಗ್ತಿರ್ಲಿಲ್ಲ. ಅಷ್ಟರೊಳಗೆ ಇದು ಮುಕ್ತಾಯ ಆಗ್ತಿತ್ತು. ಆದರೆ ಇದನ್ನ ಇಂಜಿನಿಯರ್ ಒಳಗೆ ಒಂದು ಜಲಸ್ ಶುರುವಾಯ್ತು. ಏನು ವಿಶ್ವೇಶ್ವರಯ್ಯ ರಸಯ್ಯ ನಾವು ಓದಿಲ್ವಾ, ನಮ್ದು ಇಂಜಿನಿಯರಿಂಗ್ ಅಲ್ವಾ, ಈ ರೀತಿಯ ಆತನ ಸಂದರ್ಭದಲ್ಲಿ ಜಿಜ್ಞಾಸೆಗಳು. ಏನೋ ಒಂದು ಡ್ಯಾಮ್ ಆಗಿದೆ ಮತ್ತು ಕರ್ನಾಟಕದ 38ರಿಂದ 40% ವಿದ್ಯುತ್ತನ್ನು ಈ ಜಲವಿದ್ಯುತ್ ಅದು ಅತಿ ಕಡಿಮೆ ರೇಟ್ನಲ್ಲಿ, ಕಡಿಮೆ ದರದಲ್ಲಿ ಉತ್ಪಾದನೆ ಮಾಡಿ ಇದನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕರ್ನಾಟಕದ ಅಭ್ಯುದಯಕ್ಕೆ, ಬೆಳವಣಿಗೆ, ಕೈಗಾರಿಕೆಗಳಿಗೆ ಇದು ಭಾಳ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ. ಆದರೆ ಇಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಅನ್ಯಾಯವೇ ಆಯಿತು. ಅವತ್ತಿನ ಕಾಲದಲ್ಲಿ 64ರಲ್ಲಿ ಏನು ಯೋಚನೆ ಇಟ್ಕೊಂಡಿದ್ರು, ಇದು 64ರಲ್ಲೇ ನೀರು ತುಂಬಾರ್ದು, ಇದು 68ರಲ್ಲೋ 70ರಲ್ಲೋ ನೀರು ತುಂಬೋದಾಗಿತ್ತು. ಆದರೆ ಆ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಇರ್ತಕ್ಕಂಥ ಒಂದು ಮೇನ್ ಗೇಟು ಜಾಮ್ ಆಗ್ಬಿಡ್ತು. ಆ ಜಾಮ್ ಆದಾಗ ಸರ್ಕಾರ ಇಲ್ಲಿಯ ಸಂತ್ರಸ್ತರಿಗೆ ಜಾಗ ಖಾಲಿ ಮಾಡೋದಕ್ಕೆ ಒಂದು ವಾಹನ ಕೊಟ್ಟಿತ್ತು. ಒಂದು 2-3 ವಾಹನ ಲಾರಿಗಳಿದ್ವು. ಆ ಲಾರಿಗಳಲ್ಲಿ ತುಂಬಿ ಅನಿವಾರ್ಯವಾಗಿ ಕಳಿಸಿದ್ರು, ಇಲ್ಲಾಂದ್ರೆ ಮುಳುಗೋಗ್ಬಿಡ್ತಾರೆ. ಎಷ್ಟೋ ಜಾನುವಾರುಗಳು, ಜನ ಮಾತ್ರ ಹೋದ್ರು ಬಿಟ್ಟರೆ ಜಾನುವಾರುಗಳು ತೊಗೊಂಡೋಗ್ತಾಗಲಿಲ್ಲ. ಸಾಕಷ್ಟು ವಸ್ತುಗಳು ಹೋಯ್ತು, ಜಮೀನುಗಳು ಹೆಂಗಿತ್ತು ಹಾಗೆ ಇತ್ತು, ಬೆಳೆ ಕುಯ್ಕೊಳ್ಳೋಕ್ಕಾಗಲಿಲ್ಲ. ಆ ಪರಿಸ್ಥಿತಿ ಶುರುವಾಯ್ತು. ಭತ್ತ ನೆನೆಸಿಟ್ಟಿದ್ದು ಬೀಜ ಹಾಕ್ಲಿಕ್ಕೆ, ಆ ನೆನೆಸಿಟ್ಟಿದ್ದನ್ನು ಅವಲಕ್ಕಿ ಮಾಡಿಸಿ ತಿಂದಿದ್ದಾರೆ ಅವತ್ತಿನ ಪರಿಸ್ಥಿತಿಲಿ. ಆ ರೀತಿ ಡ್ಯಾಮ್ ಕುತ್ಕೊಂಡು ಏರೇ ಬಿಡ್ತು ನೀರು. ಈ ರೀತಿಯ ಸಂಕಷ್ಟಗಳ ನಡುವೆ ಒಂದಿಷ್ಟು ರಾಜ್ಯಕ್ಕೆ ಅನುಕೂಲನೂ ಆಗಿದೆ. ಇಷ್ಟು ವರ್ಷ 6 ದಶಕಗಳಾದರೂ ಕೂಡ ಇಲ್ಲಿ ಲಾಂಚಲ್ಲಿ ಓಡಾಡ್ತಾ ಇದ್ರು. ಈ ವರ್ಷ ಈ ಒಂದು ಸೇತುವೆ, ಈ ಸೇತುವೆ 2.3 ಕಿಲೋಮೀಟ್ರ್ ಐತಿ. ಈ ಡ್ಯಾಮು 2.4 ಕಿಲೋಮೀಟ್ರ್ ಐತಿ. ಕೇವಲ 1 ಪಾಯಿಂಟ್ ಕಡಿಮೆ ಡ್ಯಾಮಿನ್ಗಿಂತ ಇದು ಉದ್ದ. ಎಷ್ಟು ಕಾಕತಾಳಿ ಅನ್ನೋದು, ಇಷ್ಟು ಉದ್ದದ್ದು ಸೇತುವೆ ಇಲ್ಲಾಗಿದೆ. ಇದೇ ರೀತಿ ನಾವು ಸರ್ಕಾರಕ್ಕೆ ಈಗಲೂ ಒತ್ತಾಯ ಮಾಡ್ತೀವಿ, ಇದು ಒಂದು ಸೇತುವೆ ಆದ್ರೆ ಸಾಲ, ಇಲ್ಲಿ ಮುಪ್ಪಾನೆಯಲ್ಲಿ ಇನ್ನೊಂದು ಸೇತುವೆ ಆಗ್ಬೇಕು. ಮೇಲ್ಗಡೆ ಹಸಿರುಮಕ್ಕಿಲ್ಲ ಆಗ್ತಾ ಇದೆ. ಅದಲ್ಲದೆ ಅಲ್ಲಿ ಕೋಗಾರಲ್ಲಿ ಒಂದು ಸೇತುವೆ ಆಗ್ಬೇಕು. ಅವೆಲ್ಲ ಸಣ್ಣ ಸೇತುವೆ, ಈ ಥರ ಅಲ್ಲ. 1-2 ಪಿಲ್ಲರ್ ಹಾಕಿ ಮಣ್ಣು ಬ್ಯಾಂಕ್ ಹಾಕಿದ್ರೆ ಸೇತುವೆ ಆಗುತ್ತೆ. ಸಂಪರ್ಕಕ್ಕೆ ಈ ಭಾಗದ ಜನಕ್ಕೆ ಎಲ್ಲೂ ಕೊರತೆ ಆಗಬಾರ್ದು. ಬರೀ ಈ ಭಾಗದ ಜನ ಅಂತಲ್ಲ, ಒಂದು ರಸ್ತೆ ಅಥವಾ ಒಂದು ಸೇತುವೆ ಇದ್ದರೆ ಇಡೀ ಪ್ರಪಂಚದ ಎಲ್ಲರೂ ಕೂಡ ಓಡಾಡ್ತಾರೆ. ಅದು ಒಂದಷ್ಟು ಜನಕ್ಕೆ ಸೀಮಿತ ಅಂತ ಹೇಳಲ್ಲ. ಆದ್ದರಿಂದ ಇಂಥ ಒಂದು ಮಹತ್ವದ ಈ ಒಂದು ನದಿಗೆ ಇವತ್ತು ನಾವು ಈ ಬಾಗಿನವನ್ನು ಕೊಡೋದ್ರ ಮೂಲಕ ಇಲ್ಲಿ ಸಾಕಷ್ಟು ದೈವಗಳು, ಗುಡಿ ಗೋಪುರಗಳು ಏನು ಆ ಬಂಗಾರಪ್ಪನವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದಿಷ್ಟು ಆರಾಧನಾ ಅಂತ ಸ್ಕೀಮ್ ಮಾಡಿದ್ರು. ಈ ಥರ ಸಣ್ಣ ಸಣ್ಣ ಚೌಡಿ, ದುರ್ಗೆ, ಮಾರಿ ಇಂಥವಕ್ಕೆಲ್ಲ ಒಂದಷ್ಟು ದುಡ್ಡು ಕೊಡಬೇಕು, ಅವನ್ನ ಚೆನ್ನಾಗಿ ಮಾಡಬೇಕು ಗುಡಿ ಗೋಪುರ. ಅದೇ ರೀತಿ ಇಲ್ಲಿ ಸಾಕಷ್ಟು ಅಂತ ಗುಡಿ ಗೋಪುರಗಳು, ನಾಗ, ಚೌಡಿ ಬೇಕಾದಷ್ಟು ಮುಳುಗಡೆ ಆಗಿದೆ. ಇವತ್ತಿಗೂ ಧಾರ್ಮಿಕವಾಗಿ ಹೇಳ್ತಾರೆ ಈ ಡ್ಯಾಮಿಗೆ ಅದೊಂದು ರೀತಿಯ ಶಾಪ ಆಗಿ ಕಾಡ್ತಾ ಇದೆ ಅಂತ. ಒಂದ್ಸರಿ ಗಣಪತಿ ಮುಳುಗ್ಸಕ್ಕೆ ಹೋದಾಗ ಒಂದಷ್ಟು ಜನ ತೇಲೋದ್ರು, ಮುಳುಗೋದ್ರು, ಈ ಥರದ್ದೆಲ್ಲ ಅನಾಹುತಗಳಾಗೋದಕ್ಕೆ ಅವು ಕಾರಣ ಅಂತ ಹೇಳಿ ಕೂಡ ಅದು ಹೇಳ್ತಾರೆ. ಅದೇನು ಕಾಕತಾಳಿಯನೋ ಏನೋ ಗೊತ್ತಿಲ್ಲ, ಆ ರೀತಿ ಎಲ್ಲ ಆಗ್ತಾ ಇದೆ. ಇದು ನಮ್ಮ ಕನಸು, ಜೊತೆಗೆ ಹಬ್ಬದ ವಾತಾವರಣ ತುಂಬ ಖುಷಿ ಆಗುತ್ತೆ. ನಾನು 10 ಅಡಿ ಬರ್ತಿದ್ದಂಗೆ ಫೋನ್ ಮಾಡಿದೆ ಹೋದ ವಾರ, ಸರ್ ಈ ವರ್ಷ ಯಾವಾಗ ಬಿಡೋಣ ಅಂತೇಳಿ. ನಿನ್ನೆ ಫಿಕ್ಸ್ ಮಾಡಿದ್ವಿ, ಮತ್ತು ಕೆಲವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಇದು ಮಾಡಿದ್ವಿ. ಎಲ್ಲ ಮಾತಾಡಿದ್ದಾರೆ, ಮಕ್ಕಳೆಲ್ಲ ಬಿಸಿಲಲ್ಲಿದ್ದಾರೆ, ನೀವೆಲ್ಲರೂ ಬಂದಿದ್ದೀರಿ, ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದೀರಿ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ. ನಾವೆಲ್ಲರೂ ಕೂಡ ಈ ಮಲೆನಾಡು, ಈ ಪರಿಸರ, ಈ ನೀರು, ಗಾಳಿ, ಬೆಳಕು ಎಲ್ಲವನ್ನ ಶುದ್ಧವಾಗಿಟ್ಕೊಂಡು ಒಂದು ಸುಂದರವಾದ ಪರಿಸರವನ್ನು ಕಟ್ಟಿ ಒಂದು ಆರೋಗ್ಯವಂತವಾದ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ಧನ್ಯವಾದ. ಅವರು ಫಾಲ್ಸ್ ಉಳಿದವರಿಗೆಲ್ಲ ಸೌಂದರ್ಯ ಧ್ವನಿ ಹತ್ ಮಾರ್ಗೋ ಸಾಕು.
ಆ ಡ್ಯಾಮಿಂದ ನೀರಿಗೆ ತಗೊಂಡೋಗಿ ಈ ಜೋಗದಿಗೆ MG ಅಂತ ಕರಿತೀವಿ. ನಾವು ಬೋಟ್ ವರ್ಕ್ ಮಾಡೋದು ಸಾಗರದಲ್ಲಿ ಶಿವಾಜಿ ರೋಡಲ್ಲಿ ಇರೋದು ಸಂಘ. ನನ್ನ ಹೆಸರು ಶಿಲ್ಪಾ ಅಂತ. ನಮ್ಮ ಫ್ರೆಂಡ್ಸ್ ಮಕ್ಕಳು 2 ವರ್ಷ 1 ತಿಂಗಳು ಈಗ 1 ತಿಂಗಳಿಂದ ಸ್ವಿಮ್ಮಿಂಗ್ ಟ್ರೈನಪ್ ಮಾಡ್ತಾ ಇದ್ದಾರೆ. ಹರೀಶ್ ಸರ್ ಟ್ರೈನಪ್ ಮಾಡ್ತಾ ಇದ್ದಾರೆ. ನಾವು ಕೋಚ್ ಆಗಿದ್ದೀವಿ, ಕಲಿಸ್ತಾ ಇದ್ದೀವಿ. ಏನೋ ಹೆದರಿಕೆ ಅನ್ಸಲ್ಲ ನಿಮ್ಮ ಮಗನ ನೀರಿಗೆ ಬಿಡಬೇಕಾದ್ರೆ? ಮಕ್ಕಳು ಹೆಣ್ಮಕ್ಳು ಇಬ್ರು ಇವರು ಇಲ್ಲ ಅಂದ್ರೆ ನಮಗೆ ಅನುಭವ ಇರೋದ್ರಿಂದ ಧೈರ್ಯ ಇದೆ ಮತ್ತು ಹೊಡಿತಾರ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಚಿಕ್ಕ ಮಕ್ಕಳು ಈ ಸಣ್ಣ ವಯಸ್ಸಲ್ಲೂ ಕಲಿಸ್ಬೋದು ಅನ್ನೋದೊಂದು ಪ್ರೇರಣೆಗೋಸ್ಕರ ಮಾಡ್ತಾ ಇದ್ದೀವಿ. ಹರೀಶ್ ಸರ್ ಒಂದು ಬೆಂಬಲದಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಅವ್ರದ್ದೇ ಮೇನ್ ಅವರು ಅಂದ್ರೆ ಸಪೋರ್ಟ್ ಇದೆ. ಎಷ್ಟು ವರ್ಷದಿಂದ ನಾವೊಂದು 7-8 ವರ್ಷದಿಂದ ಕೋಚ್ ಆಗಿ ಹರೀಶ್ ಸರ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಹರೀಶ್ ಸರ್ ಒಂದು ಸಾಗರದಲ್ಲಿ ಒಂದು 7-8 ಸಾವಿರ ಜನರಿಗೆ ಕಲಿಸಿದ್ದಾರೆ. ಇವ್ರಿಗೂ ಓಪನ್ ಆಗಿ ಅಂದ್ರೆ ಸರಿಯಾಗಿ ಪಕ್ಕ ಹೋಗಿ ಹಿಡ್ಕೊಂಡು ಹೋದ್ರೆ 7-8 ಸಾವಿರ ಜನ ಸಿಗ್ತಾರೆ. ಎಲ್ಲ ಶಿಷ್ಯಂದಿರೇ ಅವರಿಗೆ ಹೋದಲ್ಲೆಲ್ಲ ಒಂದು ಕೆರೆ ಗಿರೆಲ್ಲ ಕ್ಲೀನ್ ಮಾಡಿಸೋದು, ಅಲ್ಲಿ ಜನರನ್ನ ಎಲ್ಲ ಇಳಿಸಿ ಹೇಳ್ಕೊಟ್ಟು ಸ್ವಿಮ್ಮಿಂಗ್ ಅನ್ನು ಕಲಿಸಿ ಇದು ಮಾಡ್ತಾರೆ. ಇಲ್ಲಿದ್ದರಿಗೂ ಕೊಡು ಚೆನ್ನಾಗಿದೆ.